ನಿಜವಾದ ಜಾಣ ಯಾರು? ಒಂದು ದಿನ ಅಕ್ಬರ್ ಚಕ್ರವರ್ತಿಯ ಆಸ್ಥಾನದಲ್ಲಿ ಒಂದು ಆಸಕ್ತಿದಾಯಕ ಚರ್ಚೆ ನಡೆಯಿತು. ಅಕ್ಬರ್ ತನ್ನ ಮಂತ್ರಿಗಳನ್ನು ನೋಡಿ ಈ ಜಗತ್ತಿನಲ್ಲಿ ಅತ್ಯಂತ ಅಮೂಲ್ಯವಾದ ವಸ್ತು ಯಾವುದು ಎಂದು ಕೇಳಿದನು. ಆಸ್ಥಾನದಲ್ಲಿದ್ದವರೆಲ್ಲರೂ ತಮ್ಮದೇ ಆದ ಉತ್ತರಗಳನ್ನು ನೀಡತೊಡಗಿದರು. ಬೀರಬಲ್ ಮಾತ್ರ ಶಾಂತವಾಗಿ ಕುಳಿತು ಎಲ್ಲವನ್ನೂ ಆಲಿಸುತ್ತಿದ್ದನು. ಸಮರ್ಥ ಎಂಬ ಒಬ್ಬ ಹಿರಿಯ ಮಂತ್ರಿ ಎದ್ದು ನಿಂತು, ಮಹಾರಾಜರೇ, ಚಿನ್ನ ಮತ್ತು ವಜ್ರಗಳೇ ಈ ಜಗತ್ತಿನಲ್ಲಿ ಅತ್ಯಂತ ಅಮೂಲ್ಯವಾದವುಗಳು. ಅವುಗಳಿಂದ ನಾವು ಏನನ್ನು ಬೇಕಾದರೂ ಪಡೆಯಬಹುದು ಎಂದು ಹೆಮ್ಮೆಯಿಂದ ಹೇಳಿದನು. ಅಕ್ಬರ್ ಸಮರ್ಥನ ಮಾತನ್ನು ಕೇಳಿ ತಲೆಯಾಡಿಸಿದನು. ಆದರೆ ಬೀರಬಲ್ ಇನ್ನೂ ಮೌನವಾಗಿಯೇ ಇದ್ದನು. ಅಕ್ಬರ್ ಬೀರಬಲ್ಲನ ಕಡೆ ತಿರುಗಿ, ಬೀರಬಲ್, ನಿನ್ನ ಅಭಿಪ್ರಾಯವೇನು ಎಂದು ಕೇಳಿದನು. ಬೀರಬಲ್ ನಸುನಗುತ್ತಾ, ಪ್ರಭುಗಳೇ, ನನ್ನ ಪ್ರಕಾರ ಈ ಜಗತ್ತಿನಲ್ಲಿ ಪ್ರಾಮಾಣಿಕತೆಗಿಂತ ಅಮೂಲ್ಯವಾದದ್ದು ಬೇರೆ ಯಾವುದೂ ಇಲ್ಲ. ಪ್ರಾಮಾಣಿಕತೆ ಇಲ್ಲದ ಸಂಪತ್ತು ಕೇವಲ ಕಸಕ್ಕೆ ಸಮಾನ ಎಂದು ಉತ್ತರಿಸಿದನು. ಇದನ್ನು ಕೇಳಿದ ಸಮರ್ಥನಿಗೆ ಸಿಟ್ಟು ಬಂತು. ಸಮರ್ಥ ಬೀರಬಲ್ಲನ ವಾದವನ್ನು ಒಪ್ಪಲಿಲ್ಲ. ಆಗ ಅಕ್ಬರ್ ಒಂದು ಪರೀಕ್ಷೆ ಇಡಲು ನಿರ್ಧರಿಸಿದನು. ಸರಿ, ನಾನೀಗ ನಿಮ್ಮಿಬ್ಬರಿಗೂ ಕೆಲವು ಬೀಜಗಳನ್ನು ನೀಡುತ್ತೇನೆ. ಯಾರು ಅತ್ಯಂತ ಸುಂದರವಾದ ಹೂವಿನ ಗಿಡವನ್ನು ಬೆಳೆಸುತ್ತೀರೋ ಅವರೇ ನಿಜವಾದ ಜಾಣರು ಎಂದು ಹೇಳಿ ಇಬ್ಬರಿಗೂ ಬೀಜಗಳನ್ನು ನೀಡಿದನು. ಸಮರ್ಥ ತನ್ನ ಮನೆಗೆ ಹೋಗಿ ಆ ಬೀಜಗಳನ್ನು ಒಂದು ಸುಂದರವಾದ ಕುಂಡದಲ್ಲಿ ಬಿತ್ತಿದನು. ಅವನು ಪ್ರತಿದಿನ ಅದಕ್ಕೆ ನೀರು ಹಾಕಿದನು, ಗೊಬ್ಬರ ಹಾಕಿದನು ಮತ್ತು ತುಂಬಾ ಕಾಳಜಿ ವಹಿಸಿದನು. ಆದರೆ 1 ವಾರ ಕಳೆದರೂ ಆ ಕುಂಡದಲ್ಲಿ ಒಂದು ಸಣ್ಣ ಮೊಳಕೆಯೂ ಬರಲಿಲ್ಲ. ಸಮರ್ಥನಿಗೆ ಗಾಬರಿಯಾಯಿತು. ಇತ್ತ ಬೀರಬಲ್ ಕೂಡ ಅಷ್ಟೇ ಶ್ರದ್ಧೆಯಿಂದ ಆ ಬೀಜಗಳಿಗೆ ನೀರುಣಿಸಿದನು, ಬಿಸಿಲಿನಲ್ಲಿ ಇಟ್ಟನು. ಆದರೆ ಅವನ ಕುಂಡದಲ್ಲೂ ಯಾವುದೇ ಗಿಡ ಬೆಳೆಯಲಿಲ್ಲ. ಆದರೂ ಬೀರಬಲ್ ಧೃತಿಗೆಡದೆ ತನ್ನ ಕೆಲಸವನ್ನು ಮುಂದುವರಿಸಿದನು. ಅಕ್ಬರ್ ನೀಡಿದ ಸಮಯ ಹತ್ತಿರ ಬರುತ್ತಿತ್ತು. ಸಮರ್ಥನಿಗೆ ತನ್ನ ಸೋಲಿನ ಭಯವಾಯಿತು. ಅವನು ರಹಸ್ಯವಾಗಿ ಮಾರುಕಟ್ಟೆಗೆ ಹೋಗಿ ಅದೇ ತರಹದ ಬೀಜಗಳಿಂದ ಬೆಳೆದ ಒಂದು ಅತ್ಯಂತ ಸುಂದರವಾದ ಹೂವಿನ ಗಿಡವನ್ನು ಖರೀದಿಸಿದನು. ಅದನ್ನು ಅಕ್ಬರ್ ನೀಡಿದ ಕುಂಡಕ್ಕೆ ವರ್ಗಾಯಿಸಿ ರಾಜನ ಆಸ್ಥಾನಕ್ಕೆ ಹೊರಡಲು ಸಿದ್ಧನಾದನು. ನಿಗದಿತ ದಿನದಂದು ಅಕ್ಬರನ ಆಸ್ಥಾನದಲ್ಲಿ ಎಲ್ಲರೂ ನೆರೆದಿದ್ದರು. ಸಮರ್ಥ ತನ್ನ ಕೈಯಲ್ಲಿ ಹಸಿರಾದ ಕೆಂಪು ಹೂವುಗಳಿಂದ ಕೂಡಿದ ಗಿಡವನ್ನು ಹಿಡಿದು ಬಂದನು. ಅಕ್ಬರ್ ಅದನ್ನು ನೋಡಿ, ಶಹಬ್ಬಾಸ್ ಸಮರ್ಥ, ಎಂತಹ ಅದ್ಭುತವಾದ ಗಿಡ ಬೆಳೆಸಿದ್ದೀಯೆ ಎಂದು ಹೊಗಳಿದನು. ನಂತರ ಬೀರಬಲ್ ತನ್ನ ಖಾಲಿ ಕುಂಡದೊಂದಿಗೆ ಆಸ್ಥಾನಕ್ಕೆ ಬಂದನು. ಇದನ್ನು ನೋಡಿ ಎಲ್ಲರೂ ನಗತೊಡಗಿದರು. ಅಕ್ಬರ್ ಕೋಪದಿಂದ, ಬೀರಬಲ್, ಇದೇನು, ಇಷ್ಟು ದಿನವಾದರೂ ನಿನ್ನ ಕುಂಡದಲ್ಲಿ ಒಂದು ಗಿಡವೂ ಬೆಳೆಯಲಿಲ್ಲವೇ ಎಂದು ಕೇಳಿದನು. ಬೀರಬಲ್ ತಲೆ ತಗ್ಗಿಸಿ, ಕ್ಷಮಿಸಿ ಮಹಾರಾಜರೇ, ನಾನು ಎಷ್ಟೇ ಪ್ರಯತ್ನಿಸಿದರೂ ಈ ಬೀಜಗಳು ಮೊಳಕೆಯೊಡೆಯಲೇ ಇಲ್ಲ ಎಂದನು. ಆಗ ಅಕ್ಬರ್ ನಗುತ್ತಾ ಸಮರ್ಥನನ್ನು ನೋಡಿದನು. ಸಮರ್ಥ, ನಾನು ನಿಮ್ಮಿಬ್ಬರಿಗೂ ಕೊಟ್ಟಿದ್ದು ಹುರಿದ ಬೀಜಗಳನ್ನು. ಹುರಿದ ಬೀಜಗಳಿಂದ ಗಿಡ ಬೆಳೆಯಲು ಸಾಧ್ಯವೇ ಇಲ್ಲ. ಬೀರಬಲ್ ಸತ್ಯ ಹೇಳಿದ್ದಾನೆ, ಆದರೆ ನೀನು ಸುಳ್ಳು ಹೇಳಿ ಬೇರೆ ಗಿಡ ತಂದಿದ್ದೀಯೆ ಎಂದನು. ಸಮರ್ಥ ಲಜ್ಜೆಯಿಂದ ತಲೆ ತಗ್ಗಿಸಿದನು. ಅಕ್ಬರ್ ಬೀರಬಲ್ಲನ ಪ್ರಾಮಾಣಿಕತೆಯನ್ನು ಮೆಚ್ಚಿ ಅವನಿಗೆ ದೊಡ್ಡ ಬಹುಮಾನ ನೀಡಿದನು. ಪ್ರಾಮಾಣಿಕತೆಯೇ ನಿಜವಾದ ಜಾಣ್ಮೆ ಎಂದು ಎಲ್ಲರಿಗೂ ತಿಳಿಯಿತು.